ಸೇಡು. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಏನಪ್ಪಾ ಅಂದ್ರೆ ಅವತಾರ ಪುರುಷ ಭಾಗ 2 ಮೂವಿ ಹೆಂಗಿದೆಪ್ಪ ಅಂದ್ರೆ ಓಕೆ ಡೀಸೆಂಟ್ ಫಿಲಿಮ್ ಆಗಿದೆ. ಶರಣ್ ಅವರ ಕಾಮಿಡಿಯಿಂದ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಸ್ಟಾಪ್ ಆಗಿರುತ್ತೋ ಭಾಗ 1 ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಲಾಗುತ್ತದೆ ಭಾಗ 2. ತುಂಬಾನೇ ಚೆನ್ನಾಗಿದೆ ಅವತಾರ ಪುರುಷ 2 ಅಂತ ಕೂಡ ಹೇಳಕ್ಕಾಗಲ್ಲ. ಬಿಕಾಸ್ ಸಮ್ ಕಡೆ ಏನನ್ಸುತ್ತೆ ಅಂದ್ರೆ ಇನ್ನ ಬೆಟರ್ ಆಗಿ ಮಾಡ್ಬೋದಾಗಿತ್ತೇನೋ ಅನ್ನೋ ಒಂದು ಅನ್ಸುತ್ತೆ. ಸೊ ಅಷ್ಟೇ. ಮತ್ತೆ ಮ್ಯೂಸಿಕ್ ಬಗ್ಗೆ ಬಂದ್ರೆ ತುಂಬಾ ಕೇರ್ ತಗೊಂಡು ಮಾಡಿದ್ದಾರೆ ಅನ್ಸುತ್ತೆ. ಆ ಕೇರು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಕೂಡ ಹೇಳ್ಬೋದು ನಾವು. ಅಷ್ಟು ನೀಟಾಗಿ ವರ್ಕೌಟ್ ಆಗಿದೆ. ಇದರಲ್ಲಿ ನಮಗೆ ಶರಣ್ ಅವ್ರ ಆ್ಯಕ್ಟಿಂಗು ಮತ್ತು ಇದರಲ್ಲಿ ಲವ್ ಟ್ರ್ಯಾಕ್ ಏನಪ್ಪ ಅಂದರೆ ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು ಅನಿಸ್ತು ನನಗೆ. ಅಷ್ಟೊಂದಿನ ಇದಾಗಿಲ್ಲ ಅನಿಸ್ತಾ ಇದೆ. ಮತ್ತು ಹೀರೋಯಿನ್ನ ಅಪಿಯರೆನ್ಸ್ ತುಂಬ ಕಡಿಮೆ ಅನಿಸ್ತು ನನಗೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಇರಬೇಕಾಗಿತ್ತು. ಇದೆ ಸ್ವಲ್ಪ ಕಮ್ಮಿ ಅಂದರೆ ತೀರಾ ಕಮ್ಮಿ ಅಲ್ಲ, ಇದೆ ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಅನಿಸ್ತು ನನಗೆ. ಸೊ ಹೆಂಗೆ ಭಾಗ 1 ಇವರು ಮಗ ಅಂತ ನಮ್ಸಕ್ಕೆ ಹೋಗ್ತಾನಲ್ಲ ಆ ಥರ. ಮತ್ತು ಇದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ತುಂಬ ಕ್ಲೀನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಆ ಬ್ಲ್ಯಾಕ್ ಮ್ಯಾಜಿಕ್ಕು ಏನು ಗೀನು ಕತೆ ಎಲ್ಲ ನೀವು ನೋಡಬೇಕು ಪಾರ್ಟ್ 2 ಅಲ್ಲಿ. ಯಾಕಂದರೆ ಹೇಳಿದ್ರೆ ಅದು ತುಂಬ ಹೆಂಗಾಗೋಗುತ್ತಂದರೆ ಸೊ ಎಲ್ಲ ನಾನು ಹೇಳ್ಬಿಟ್ರೆ ನಿಮ್ಗೇನು ಕುತೂಹಲ ಇರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಹೋಗಲಿ, ಇಷ್ಟೇ ಹೇಳ್ತೀನಿ ಅಷ್ಟೇನು, ಓಕೆನಾ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಕ್ಲೀನಾಗಿ ತೋರಿಸಿದ್ರೆ ಒಂದು ಡೀಸೆಂಟ್ ಫಿಲ್ಮ್ ನೋಡ್ದಂಗೆ ಇರುತ್ತೆ. ಸೊ ಹೋಗಿ ನೋಡ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ. ಮತ್ತು ಯಾರಿಗಾನ ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇಷ್ಟ ಆಗೋರಿಗೆ ಈ ಫಿಲ್ಮ್ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ಬೋತೀನಿ. ಸೊ ಥ್ಯಾಂಕ್ ಯು. ನಿಜ ಹೇಳು, ನೀನು ಯಾರು?